ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಇಂದಿನಿಂದ 22ರವರೆಗೆ ವಿಧಾನಮಂಡಲದ ಮುಂಗಾರು ಅಧಿವೇಶನ, 24ಕ್ಕೂ ಹೆಚ್ಚು ಮಸೂದೆಗಳ ಮಂಡನೆ. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಖಣಗಳಿಗೆ ಭೌಗೋಳಿಕ ಸೂಚ್ಯಂಕ ಮಾನ್ಯತೆ. ವರದಾ ಹಾಗೂ ಬೇಡ್ತಿ ನದಿ ಜೋಡಣೆ ಯೋಜನೆ ಕಾರ್ಯಸಾಧ್ಯತೆ ವರದಿ ಸಿದ್ಧ. ನಿಪುಣ ಕರ್ನಾಟಕ ಯೋಜನೆ ಸ್ಟೆಮ್ ಅಭ್ಯರ್ಥಿಗಳಿಗೆ ಕಲಬುರಗಿಯಲ್ಲಿ ಕೌಶಲ ಪರೀಕ್ಷೆ. ಈಗ ವಾರ್ತೆಗಳ ವಿವರ. ಇಂದಿನಿಂದ ರಾಜ್ಯ ವಿಧಾನಮಂಡಲದ ಮುಂಗಾರು ಅಧಿವೇಶನ ಆರಂಭವಾಗಲಿದೆ. ಈ ತಿಂಗಳ 22ರವರೆಗೆ ಸಮಾವೇಶಗೊಳ್ಳಲಿದ್ದು, ಈ ಅವಧಿಯಲ್ಲಿ 24ಕ್ಕೂ ಹೆಚ್ಚು ಮಸೂದೆಗಳು ಮಂಡನೆಯಾಗುವ ನಿರೀಕ್ಷೆಯಿದೆ. ಮಸೂದೆಗಳಿಗೆ ಸರ್ವಾನುಮತದ ಅನುಮೋದನೆ ಪಡೆಯಲು ರಾಜ್ಯ ಸರ್ಕಾರ ಸಿದ್ಧತೆ ಕೈಗೊಂಡಿದೆ. ವಿಧಾನಮಂಡಲ ಅಧಿವೇಶನ ಆರಂಭವಾದ ಬಳಿಕ ಸ್ವಾತಂತ್ರ್ಯ ದಿನ ಸೇರಿ 3 ದಿನಗಳ ರಜೆ ದೊರೆಯಲಿದ್ದು, 9 ದಿನಗಳ ಕಾಲ ಮಾತ್ರ ಕಲಾಪ ನಡೆಯಲಿದೆ. ವಿಪಕ್ಷಗಳು ಈ ಅವಧಿಯಲ್ಲಿ ಸದನದ ನಿಗದಿತ ಕಾರ್ಯಕಲಾಪ ಸೇರಿದಂತೆ ರಸಗೊಬ್ಬರ ಕೊರತೆ, ಅನುದಾನ ತಾರತಮ್ಯ, ಸ್ಮಾರ್ಟ್ ಮೀಟರ್ ಕಡ್ಡಾಯ ವಿವಾದ ಮೊದಲಾದ 10 ಹಲವು ವಿಷಯಗಳನ್ನು ಅಧಿವೇಶನದಲ್ಲಿ ಪ್ರಸ್ತಾಪಿಸಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳಲು ಸಹ ಸಜ್ಜಾಗಿವೆ. ಇಂದು ಸಂಜೆ 7:45ಕ್ಕೆ ವಿಧಾನಮಂಡಲದಲ್ಲಿ ಇಂದು ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಲಿದೆ. ಇಂದು ಆರಂಭವಾಗಲಿರುವ ವಿಧಾನಮಂಡಲ ಅಧಿವೇಶನದಲ್ಲಿ ಸದನದಲ್ಲಿ ಚರ್ಚೆಯಾಗಬೇಕಿರುವ ವಿಷಯಗಳ ಕುರಿತು ಸರ್ಕಾರದೊಂದಿಗೆ ಸಮಾಲೋಚಿಸಿದ್ದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಬಿಜೆಪಿ-ಜೆಡಿಎಸ್ ಸಮನ್ವಯ ಸಮಿತಿ ಸಭೆಯ ಬಳಿಕ ಮಾತನಾಡಿದ ಅವರು, 15ರಿಂದ 20 ದಿನಗಳ ಕಾಲ ಸದನ ನಡೆಸಲು ಆಗ್ರಹಿಸಲಾಗಿತ್ತು. ಕೇವಲ 8ರಿಂದ 9 ದಿನಗಳಿಗೆ ಸೀಮಿತಗೊಳಿಸಿದ್ದು ಸರಿಯಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಲ್ಲಿ ಹಸಿರು ಧ್ವಜ ತೋರಿದ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಎಕ್ಸ್‌ಪ್ರೆಸ್ ನೂತನ ರೈಲು ಬೆಂಗಳೂರಿನಿಂದ ಮಧ್ಯಾಹ್ನ 2:20 ಹೊರಟು ರಾತ್ರಿ 8:30ಕ್ಕೆ ಬೆಳಗಾವಿ ರೈಲ್ವೆ ನಿಲ್ದಾಣ ತಲುಪಿತು. ಸಂಸದ ಜಗದೀಶ್ ಶೆಟ್ಟರ್, ಈರಣ್ಣ ಕಡಾಡಿ, ಮಹಾಪೌರ ಮಂಗೇಶ್ ಪವಾರ್ ಸೇರಿದಂತೆ ಅನೇಕ ಗಣ್ಯರು ಭವ್ಯ ಸ್ವಾಗತ ಕೋರಿದರು. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಸಾಂಪ್ರದಾಯಿಕ ಖಣಗಳಿಗೆ ಭೌಗೋಳಿಕ ಸೂಚ್ಯಂಕ ಮಾನ್ಯತೆ ಗ್ಲೋಬಲ್ ಐಡೆಂಟಿಫಿಕೇಷನ್ ಜಿಐ ಟ್ಯಾಗ್ ದೊರೆತಿದೆ. ಖಣ ನೇಯುವ ಕೈಮಗ್ಗ ನೇಕಾರರಿಗೆ ಬದುಕು ಕಟ್ಟಿಕೊಟ್ಟಿರುವ ರೇಷ್ಮೆ ಖಣಗಳು ತಯಾರಿಕೆಯಲ್ಲಿ ನಾವೀನ್ಯತೆ ಕೊರತೆಯಿಂದ ಮಾರುಕಟ್ಟೆಯಲ್ಲಿ ಬೇಡಿಕೆ ಇಲ್ಲದೆ ಮೂಲೆ ಸೇರುವಂತಾಗಿತ್ತು. ಕೇಂದ್ರ ಹಾಗೂ ರಾಜ್ಯದ ಜವಳಿ ಇಲಾಖೆಗಳು, ಬೆಂಗಳೂರಿನ ನೇಕಾರ ಸೇವಾ ಕೇಂದ್ರ ಕೈಮಗ್ಗ ನೇಕಾರರಿಗೆ ವಿಶೇಷ ತರಬೇತಿ ನೀಡಿ ವಿನ್ಯಾಸ ಬದಲಿಸಿ ಗುಳೇದಗುಡ್ಡದ ಕೈಮಗ್ಗದ ಖಣಗಳಿಗೆ ಹೊಸ ರೂಪ ನೀಡುವಲ್ಲಿ ಯಶಸ್ವಿಯಾಗಿವೆ. ಈ ಕುರಿತು ಒಂದು ವರದಿ. ಸಾಂಪ್ರದಾಯಿಕ ಕೈಮಗ್ಗ ನೇಕಾರಿಕೆ ಹಾಗೂ ದೇಸಿ ವಸ್ತ್ರ ಪರಂಪರೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಇಂದು ಕೈಮಗ್ಗಗಳ ದಿನ ಆಚರಿಸಲಾಗುತ್ತಿದೆ. ಕಳೆದ 7ನೇ ತಾರೀಖು ಹೊಸದಿಲ್ಲಿಯ ಭಾರತ ಮಂಟಪಂನಲ್ಲಿ ಜರುಗಿದ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯಲ್ಲಿ ಗುಳೇದಗುಡ್ಡದ ಸಾಂಪ್ರದಾಯಿಕ ಖಣ ವಿಶೇಷ ಹಾಗೂ ಆಕರ್ಷಕ ವಿನ್ಯಾಸದಲ್ಲಿ ಪ್ರದರ್ಶನಗೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಸ್ತ್ರ ವಿನ್ಯಾಸಕರ ಗಮನ ಸೆಳೆದವು. ತೆರೆಮರೆಗೆ ಸರಿದಿದ್ದ ಗುಳೇದಗುಡ್ಡದ ಖಣಗಳಿಗೆ ಹೊಸ ಜೀವಕಳೆ ಆ ಮೂಲಕ ತುಂಬಲಾಯಿತು. ವಿನೂತನ ಫೈಲ್, ಡೈರಿ, ಕುರ್ತಾ, ಜಾಕೆಟ್, ದುಪಟ, ಟೋಪಿ, ದಿವಾನ್ ಸೆಟ್ ಹಾಗೂ ಬಾಗಿಲು ಕಿಟಕಿ ಪರದೆ ಸೇರಿದಂತೆ ಹಲವು ರೀತಿಯಲ್ಲಿ ಮಾರುಕಟ್ಟೆಗೆ ಹೊಸ ವಿನ್ಯಾಸದಲ್ಲಿ ಪರಿಚಯಿಸಿ ಅನ್ಯ ರಾಷ್ಟ್ರಗಳಿಗೆ ರಫ್ತಿಗೂ ಅವಕಾಶ ಸೃಷ್ಟಿಸಲು ವೇದಿಕೆ ಸಿದ್ಧಗೊಂಡಿತು. ಮೂಲತಃ ನೇಕಾರ ಕುಟುಂಬದಿಂದ ಬಂದ ಟೆಕ್ಸ್ಟೈಲ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಪದವೀಧರ ಗುಳೇದಗುಡ್ಡದ ರವೀಂದ್ರ ಜಿಡಗಿ ಪ್ರಸ್ತುತ ಹಲವು ಕೈಮಗ್ಗ ನೇಕಾರರಿಗೆ ಮುದ್ರಾ ಯೋಜನೆಯಡಿ ಸಾಲ ಸೌಲಭ್ಯ ಪಡೆಯಲು ಹಾಗೂ ಗುಳೇದಗುಡ್ಡದ ಖಣಕ್ಕೆ ಮರುಜೀವ ನೀಡಲು ಸಮಾನ ಮನಸ್ಕ ಗೆಳೆಯರೊಂದಿಗೆ ಶ್ರಮಿಸುತ್ತಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ ಕೈಮಗ್ಗದ ನವೋದ್ಯಮಿ ರವೀಂದ್ರ ಜಿಡಗಿ. ನಮ್ಮ ಮನೇಲೂ ಫಸ್ಟ್ ಕೈಮಗ್ಗಗಳು ಇದ್ದವು. ಮತ್ತೆ ಎಸ್ಪೆಷಲಿ ನಮ್ಮ ಗುಳೇದಗುಡ್ಡದಲ್ಲಿ 3,000 ರಿಂದ 4,000 ಕೈಮಗ್ಗ ಆಗ್ತಿದ್ವು ಮೊದಲು. ಅದೆಲ್ಲ ಇವಾಗ ಬೆರಳಿಕೆ ಅಷ್ಟು ಸಿಗ್ತಾ ಇದೆ ನೋಡಕ್ಕೆ. ಕೈಮಗ್ಗ ಉಳಿಸಿದ್ರಾಯ್ತು ಮತ್ತೆ ಬೆಳೆಸಿದ್ರಾಯ್ತು ಅಂತಂದು ನಾನು ಮತ್ತೆ ವಾಪಸ್ ಊರಿಗೆ ಬಂದೆ. 10 ಲೂಮ್ ನಾನು ಸ್ಟಾರ್ಟ್ ಮಾಡಿದೆ. ನಾವೆಲ್ಲ ಚರಕಾಗೆ ಸಪ್ಲೈ ಮಾಡ್ತಾ ಇದ್ದೀವಿ. ದೇಸಿ ಅಂತ ಇದೆ ಶಿವಮೊಗ್ಗ ಸಾಗರದಲ್ಲಿ. ಸ್ಟ್ರೇಟಿಂಗ್ಸ್ ಮಾತ್ರ ಮಾಡ್ತಾ ಇದ್ದೀವಿ ನಾವು ಇವಾಗ. ಸಮಸ್ತ ಗುಳೇದಗುಡ್ಡ ನೇಕಾರ ಕಡೆಯಿಂದ ನನ್ನ ದೆಹಲಿಗೆ ಸೆಲೆಕ್ಟ್ ಮಾಡಿದ್ರು. ಕಣದಲ್ಲಿ ನಮ್ ಫ್ರೆಂಡ್ಸ್ ಡೈರಿ ಮಾಡಿದ್ರು. ಗುಳೇದಗುಡ್ಡ ನೇಕಾರ
ಮಾಡಿದ್ರೆ ದುಪ್ಪಟ್ಟ ಮಾಡಿದ್ರು. ಆಮೇಲೆ ನಾನು ಟೊಪ್ಪಿಗೆ ಮಾಡಿದೆ, ಜಾಕೆಟ್ ಮಾಡಿದೆ, ಸೊ ವೇಸ್ಟ್ ಕೋಟ್ ಮಾಡಿದೀವಿ ಗುಳೇದಗುಡ್ ಕನ್ನಡಲ್ಲೇ. ಇದನ್ನ ಅವರು ಪರಿಗಣಿಸಿ ನೇಕಾರ ಸೇವಾ ಕೇಂದ್ರ WSC ಯುವ ಸರ್ವಿಸ್ ಸೆಂಟರ್ ಬೆಂಗಳೂರು ಅವರು ದೆಹಲಿಗೆ ಕಳಿಸ್ಕೊಟ್ರು. ಕನ್ನಡದಲ್ಲಿ ಏನಾದ್ರು ಹೊಸದನ್ನು ಮಾಡಿ ನಾವು ಪ್ರಯತ್ನ ಮಾಡಿ ಮಾರ್ಕೆಟ್ ನ ಇನ್ನೂ ಹೆಚ್ಚುವರಿ ಮಾಡಬೇಕು ಅಂತ ಒಂದು ಉದ್ದೇಶ ಇದೆ. ಗುಳೇದಗುಡ್ ಕನ್ನಗೆ GI ಟ್ಯಾಗ್ ಬಂದಿದೆ. 20 ಜನ ಇದೀವಿ ನಮ್ಮ ಫ್ಯಾಕ್ಟರಿಲಿ. ನೇಕಾರ್ ಸಮ್ಮಾನ್ ಯೋಜನೆಗೆ ಅರ್ಜಿ ಹಾಕೋದಾಗ್ಲಿ, ಜವಳಿ ಇಲಾಖೆಯಿಂದ ಮುದ್ರಾ ಯೋಜನೆ ಅಡಿಯಲ್ಲಿ ಲೋನ್ ಕೊಡ್ತಾರೆ ನೇಕಾರಿಗೆ ಅಂತ. ಸ್ವತಃ ನಾನೇ ನಿಂತು ನೇಕಾರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ಸತ್ಯ ಮತ್ತು ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ. ಪ್ರತಿದಿನ ನಿಮಗಾಗಿ 7 ಕನ್ನಡ ವಾರ್ತಾ ಸಂಚಿಕೆಗಳನ್ನು ಪ್ರಸಾರ ಮಾಡುತ್ತೇವೆ. 4 ಪ್ರದೇಶ ಸಮಾಚಾರ ಹಾಗೂ 3 ರಾಷ್ಟ್ರೀಯ ವಾರ್ತೆಗಳು. ಪ್ರಾದೇಶಿಕ ಸುದ್ದಿ ವಿಭಾಗದಿಂದ ಪ್ರತಿದಿನ ಬೆಳಿಗ್ಗೆ 7:05, 7:35, ಮಧ್ಯಾಹ್ನ 12, 1:10, 2:30, ಸಂಜೆ 6:40 ಹಾಗೂ ರಾತ್ರಿ 7:35ಕ್ಕೆ ವಾರ್ತಾ ಪ್ರಸಾರವನ್ನು ಆಲಿಸಬಹುದು. ಈ ವಾರ್ತೆಗಳನ್ನು ಮೊಬೈಲ್ನಲ್ಲಿ ನಿಮ್ಮ ಬಿಡುವಿನ ಸಮಯದಲ್ಲಿ ಆಲಿಸಲು ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ. ಈ ಆಪ್ ಮೂಲಕ ಕನ್ನಡ ಮಾತ್ರವಲ್ಲದೆ ವಿವಿಧ ರಾಜ್ಯಗಳ ಸುದ್ದಿ ಸಮಾಚಾರವನ್ನು ಸಹ ಕೇಳಬಹುದು. ನೈಜ ನಿಖರ ಸುದ್ದಿಗಳಿಗಾಗಿ ರೇಡಿಯೋ ಆನ್ ಮಾಡಿ ಅಥವಾ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಗೋಪನಕೊಪ್ಪದಲ್ಲಿ ಹರ್ ಘರ್ ತಿರಂಗ ಅಭಿಯಾನದ ಕುರಿತು ಜನಜಾಗೃತಿ ದ್ವಿಚಕ್ರ ವಾಹನ ಜಾಥಾಕ್ಕೆ ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು www.harghar-tiranga.com ನಲ್ಲಿ ಹೆಸರು ನೋಂದಾಯಿಸಿ ತ್ರಿವರ್ಣ ಧ್ವಜದ ಜೊತೆ ತಮ್ಮ ಭಾವಚಿತ್ರ ಅಪ್ಲೋಡ್ ಮಾಡುವಂತೆ ಕೋರಿದರು. ಹರ್ ಘರ್ ತಿರಂಗ ಅಭಿಯಾನದ ಸ್ವಯಂ ಸೇವಕ ಧಾರವಾಡದ ಯುವ ಖಾದಿ ವಸ್ತ್ರೋದ್ಯಮಿ ಖಾದಿ ಹಾಗೂ ಹತ್ತಿ ಬಟ್ಟೆಯಲ್ಲಿ ಧ್ವಜಗಳನ್ನು ರೂಪಿಸಿ ಸಾರ್ವಜನಿಕರಿಗೆ ಒದಗಿಸುವಲ್ಲಿ ಶ್ರಮವಹಿಸಿದ್ದಾರೆ ವಸ್ತ್ರಕುಟಿಯ ಕಮಲಾ ಹಾಗೂ ಚೇತನ್ ದೇಶಪಾಂಡೆ ದಂಪತಿ. ಈ ಬಾರಿ ಪ್ಲಾಸ್ಟಿಕ್ ಧ್ವಜಗಳನ್ನು ಸಂಪೂರ್ಣ ವರ್ಜಿಸುವಂತೆ ಪ್ರದೇಶ ಸಮಾಚಾರದ ಮೂಲಕ ಮನವಿ ಮಾಡಿದ್ದಾರೆ ಚೇತನ್ ದೇಶಪಾಂಡೆ. ಭಾರತದ 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾವು ಭಾರತೀಯ ಸ್ವಾತಂತ್ರ್ಯ ದಿನವನ್ನ ಹೆಮ್ಮೆಯಿಂದ ಆಚರಿಸುತ್ತಿರುವಾಗ ಪ್ಲಾಸ್ಟಿಕ್ ಧ್ವಜಗಳನ್ನ ಒಂದೇ ದಿನ ಬಳಸಿ ನಂತರ ಎಸೆಯುವುದರಿಂದ ಪರಿಸರ ಮಾಲಿನ್ಯ ಉಂಟಾಗ್ತದೆ ಮತ್ತು ನಮ್ಮ ರಾಷ್ಟ್ರೀಯ ಚಿಹ್ನೆಗೆ ಅಗೌರವ ಉಂಟಾಗ್ತದೆ. ಹತ್ತಿ ಅಥವಾ ಖಾದಿಯಂತಹ ನೈಸರ್ಗಿಕ ಬಟ್ಟೆಗಳಿಂದ ತಯಾರಿಸಿದ ಕೈಮಗ್ಗ ಧ್ವಜಗಳು ಪರಿಸರ ಸ್ನೇಹಿ, ಜೈವಿಕ ವಿಘಟನೀಯ ಮತ್ತು ಮರುಬಳಕೆ ಮಾಡಬಹುದಾದವುಗಳಾಗಿವೆ. ಮಹಾತ್ಮ ಗಾಂಧಿಯವರಿಂದಲೇ ಪ್ರತಿಪಾದಿಸಲ್ಪಟ್ಟ ಸ್ವದೇಶಿ ಮತ್ತು ಸುಸ್ಥಿರತೆಯ ಮೌಲ್ಯಗಳೊಂದಿಗೆ ಹೊಂದಿಕೆಯಾಗುತ್ತವೆ. ಸ್ವಾತಂತ್ರ್ಯ ದಿನಾಚರಣೆಯಂದು ನಾವು ಪ್ರಜ್ಞಾಪೂರ್ವಕವಾಗಿ ಆಯ್ಕೆ ಮಾಡೋಣ. ಪ್ಲಾಸ್ಟಿಕ್ ಧ್ವಜಗಳಿಗೆ ಬೇಡ, ಕೈಮಗ್ಗ ಧ್ವಜಗಳಿಗೆ ಹೌದು ಎಂದು ಹೇಳಿ ನಾವು ನಮ್ಮ ದೇಶದ ಬಗ್ಗೆ ಪ್ರೀತಿಯನ್ನು ತೋರಿಸುವುದಲ್ಲದೆ ಅದರ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸದಂಗಾಗ್ತದೆ. ಜೈ ಹಿಂದ್. ಹಾವೇರಿ, ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳ ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿ ಹೊಂದಿರುವ ವರದಾ ನದಿ ಹಾಗೂ ಧಾರವಾಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹರಿಯುವ ಬೇಡ್ತಿ ನದಿ ಜೋಡಣೆ ಯೋಜನೆ ಕುರಿತು ಕಾರ್ಯಸಾಧ್ಯತೆ ವರದಿ ಸಿದ್ಧವಾಗಿದೆ ಎಂದು ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಏರ್ಪಡಿಸಿದ್ದ ವರದಾ ಹಾಗೂ ಬೇಡ್ತಿ ನದಿಗಳ ಜೋಡಣೆ ಚಿಂತನಾ ಸಭೆಯಲ್ಲಿ ಅವರು ಮಾತನಾಡಿದರು. 26 ಟಿಎಂಸಿ ಅಡಿ ನೀರನ್ನು ಸದ್ಬಳಕೆ ಮಾಡಿಕೊಳ್ಳಬಹುದು ಎಂದು ಸಂಸದ ಬೊಮ್ಮಾಯಿ ನುಡಿದರು. ನಿಪುಣ ಕರ್ನಾಟಕ ಯೋಜನೆ ಅಡಿ ಸ್ಟೆಮ್ ಅಭ್ಯರ್ಥಿಗಳಿಗೆ ಕಲಬುರಗಿಯ ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಸೈಕೋಮೆಟ್ರಿಕ್ ಹಾಗೂ ಟೆಕ್ನಿಕಲ್ ಅಸೆಸ್ಮೆಂಟ್ ಆನ್ಲೈನ್ ಮೌಲ್ಯಮಾಪನ ಯಶಸ್ವಿಯಾಗಿ ಜರುಗಿತು. 500ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಭಾಗವಹಿಸಿದ್ದರು. ರಾಜ್ಯದ 2 ಮತ್ತು 3ನೇ ಹಂತದ ನಗರಗಳಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್ ಮತ್ತು ಗಣಿತ ಪದವೀಧರರಿಗೆ ಆದ್ಯತೆ ನೀಡಿ ಪ್ರಾಯೋಗಿಕವಾಗಿ ಕಲಬುರಗಿಯಲ್ಲಿ ಮೊದಲ ಬಾರಿಗೆ ಮೌಲ್ಯಮಾಪನ ಪರೀಕ್ಷೆ ನಡೆಸಲಾಯಿತು. ಅದ್ವೈತ ಸಿದ್ಧಾಂತ ಪ್ರತಿಪಾದಕ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವರ 96ನೇ ಪುಣ್ಯಸ್ಮರಣೆ ಅಂಗವಾಗಿ ಶ್ರೀಮಠದಲ್ಲಿ ಆಯೋಜಿಸಿದ್ದ ಶಿವನಾಮ ಸಪ್ತಾಹ ಆರೂಢ ಮಹಿಮೆ ಪ್ರವಚನ ಕಾರ್ಯಕ್ರಮ ಅದ್ದೂರಿ ಜಲರಥೋತ್ಸವದೊಂದಿಗೆ ಸಂಪನ್ನಗೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ 22ರವರೆಗೆ ವಿಧಾನಮಂಡಲದ ಮುಂಗಾರು ಅಧಿವೇಶನ, 24ಕ್ಕೂ ಹೆಚ್ಚು ಮಸೂದೆಗಳ ಮಂಡನೆ. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಖಣಗಳಿಗೆ
ಭೌಗೋಳಿಕ ಸೂಚ್ಯಂಕ ಮಾನ್ಯತೆ. ವರದಾ ಹಾಗೂ ಬೇಡ್ತಿ ನದಿ ಜೋಡಣೆ ಯೋಜನೆ ಕಾರ್ಯಸಾಧ್ಯತೆ ವರದಿ ಸಿದ್ಧ. ನಿಪುಣ ಕರ್ನಾಟಕ ಯೋಜನೆ ಸ್ಟೆಮ್ ಅಭ್ಯರ್ಥಿಗಳಿಗೆ ಕಲಬುರಗಿಯಲ್ಲಿ ಕೌಶಲ ಪರೀಕ್ಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ನಿಮಿಷಕ್ಕೆ.